ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಎಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ, ಹಾಗೆ ಎಂದಿನ ದಿನದ ವಿಶೇಷತೆಯಲ್ಲಿ ಶನಿ ಗ್ರಹದ ಪೂಜೆಯ ಮಹತ್ವವೇನು, ಶನಿ ಗ್ರಹಕ್ಕೆ ಯಾವ ಬಣ್ಣದ ಬಟ್ಟೆಯನ್ನ ಅರ್ಪಣೆ ಮಾಡಬೇಕು, ಹಾಗೆ ಯಾವ ಧಾನ್ಯವನ್ನ ಅರ್ಪಣೆ ಮಾಡಿದ್ರೆ ಒಳ್ಳೆಯದು, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಎಂದಿನಂತೆ ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಒಂದು ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಯಾಕೆಂದರೆ ನಮ್ಮ ಪೂರ್ವಜರು ಕೂಡ ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಯಾಕೆಂದರೆ ಕೆಲವೊಂದು ತಿಥಿಗಳು ಅಶುಭ ತಿಥಿಗಳಂತ ಹೇಳ್ತೇವೆ, ಅಶುಭ ವಾರಗಳಂತ ಹೇಳುವಂಥದ್ದು, ಅಶುಭ ನಕ್ಷತ್ರಗಳಂತ ಹೇಳುವಂಥದ್ದು. ಈ ಅಶುಭ ನಕ್ಷತ್ರಗಳಲ್ಲಾಗಲಿ, ವಾರಗಳಲ್ಲಾಗಲಿ ಅಥವಾ ತಿಥಿಗಳಲ್ಲಾಗಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ದಿನನಿತ್ಯವೂ ಕೂಡ ನಾವು ಈ ಪಂಚಾಂಗಗಳನ್ನು ತಿಳ್ಕೋಬೇಕು. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಗಿನ ಶಿಶಿರ ಋತು, ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೀವಿ. ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಈ ದಿವಸ ನಾವು ನೋಡ್ಬೋದು. ಇನ್ನು ಸೋಮವಾರ ಬಂದಿರುವಂಥದ್ದು ಪೂರ್ವಾಷಾಢ ನಕ್ಷತ್ರ, ಸಿದ್ಧಿಯೋಗ, ಬಾಲವ ಕರಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೋಬೋದಾಗಿದೆ. ಇದರ ಜೊತೆ ನೋಡಿ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳ ಬಗ್ಗೆನೂ ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ. ನಮ್ಮ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ, ಯಮಗಂಡ ಕಾಲ ಬಂದ್ಬಿಡುತ್ತೆ, ಬೇಗ ಮುಗಿಸ್ಬೇಕು ಪೂಜೆಗಳನ್ನ ಅಂತ ಹೇಳ್ತಾ ಇರುವಂಥದ್ದು, ಅಥವಾ ಯಮಗಂಡ ಕಾಲ ಮುಗಿದ ಮೇಲೆ ನಾವು ಒಂದು ಪ್ರಯಾಣ ಮಾಡೋಣ ಅಂತ ಹೇಳುವಂಥದ್ದು. ಇದೆಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ನಾವು ಈ ಸಂಪ್ರದಾಯವನ್ನು ನಾವು ಪರಿಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಒಂದು ಕಾಲಗಳನ್ನು ನಾವು ಅವಶ್ಯಕವಾಗಿ ತಿಳ್ಕೊಬೇಕು. ಈ ದಿನದ ರಾಹುಕಾಲವನ್ನು ನೋಡಿದಾಗ 8 ಗಂಟೆ 7 ನಿಮಿಷದಿಂದ 9 ಗಂಟೆ 36 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆ 4 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 2 ಗಂಟೆ 2 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ತುಂಬ ಶ್ರೇಷ್ಠ. ನಾವು ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಹೆಂಗಳಿಯರಿರ್ತಾರೆ, ಹೆಣ್ಣು ಮಕ್ಕಳು ಏನಾದರೂ ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಲಿಕ್ಕಾಗಲಿ, ಅಥವಾ ಏನಾದರೂ ಈ ಹುತ್ತಕ್ಕೆ ಹಾಲೆರೆಯುವಂತಹ ಒಂದು ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಕೆಲವೊಬ್ಬರು ಮಾಡ್ಕೊಳ್ತಾ ಇರ್ತಾರೆ, ಏನೋ ಒಂದು ಅವ್ರು ಈಪ್ಸಿತ ಕೆಲವೊಬ್ಬರು ವಿವಾಹ ಆಕಾಂಕ್ಷೆಗಳಿರುವಂಥದ್ದು, ಕೆಲವರು ಈಗ ಕೆಲಸದ ನಿಮಿತ್ತನೋ ಅಥವಾ ಕುಟುಂಬದಲ್ಲಿ ಏನಾದರೂ ಅಥವಾ ವಿನಾಕಾರಣ ರೋಗ ರುಜಿನಗಳು ಬರ್ತಾ ಇದ್ದರೆ ಅವೆಲ್ಲ ನಿವಾರಣೆಗೋಸ್ಕರ ಕೆಲವೊಂದು ಪ್ರಾತಃ ಕಾಲಗಳಲ್ಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತಂತ್ರಗಳನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನ ಬ್ರಾಹ್ಮಿ ಮುಹೂರ್ತ 5 ಗಂಟೆ 4 ನಿಮಿಷದಿಂದ 5 ಗಂಟೆ 54 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಕೆಲವೊಂದು ಈ ಸೂರ್ಯಾಸ್ತಮ, ಯಾಕಂದರೆ ಸಂಧಿಕಾಲ ಅಂತ ಹೇಳ್ತೀವಿ, ಈ ಸೂರ್ಯಾಸ್ತಮ ಕಾಲಗಳಲ್ಲಿ ಗೋಧೂಳಿ ಲಗ್ನ ಅಂತಲೂ ಕೂಡ ಹೇಳುವಂಥದ್ದು. ಈ ಒಂದು ಸಮಯಗಳಲ್ಲಿ ಕೆಲವೊಂದು ಪೂಜೆ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾದ ಯೋಗ್ಯವಾದ ಸಮಯ ಅಂತ ಹೇಳ್ತಾರೆ. ಅದೇ ರೀತಿ ಪ್ರಾತಃ ಕಾಲನೂ ಕೂಡ, ಅಂದರೆ ಈ ಪ್ರಾತಃ ಕಾಲ ಅನ್ನುವಂಥದ್ದು, ಸೂರ್ಯೋದಯ ಅನ್ನುವಂಥದ್ದು ತುಂಬ ಸಂಧಿಕಾಲ, ತುಂಬ ಪ್ರಶಸ್ತವಾದ. ಕೆಲವೊಬ್ಬರು ಈಗ ಒಂದು ಬ್ರಾಹ್ಮಣರೆಲ್ಲ ಈಗ ಸಂಧ್ಯಾ ವಂದನೆ ಮಾಡ್ಕೊಳ್ತಾ ಇರ್ತಾರೆ, ಆ ಜೊತೆಯಲ್ಲಿ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ನವಗ್ರಹಗಳ ಮಂತ್ರ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಸೂರ್ಯೋದಯಕ್ಕೆ ಮೊದಲು ಅಂತ ಹೇಳುತ್ತೆ. ಕೆಲವೊಂದು ತೀರ್ಥ ಸ್ನಾನಗಳನ್ನು ಕೂಡ ಸೂರ್ಯೋದಯಕ್ಕೆ ಮೊದಲು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನದ ಸೂರ್ಯೋದಯವನ್ನು ನೋಡಿದಾಗ 6 ಗಂಟೆ 39 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಕೂಡ 6 ಗಂಟೆ 27 ನಿಮಿಷಕ್ಕೆ ಇದನ್ನು ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಈ ದಿನ ರಾಶಿ ಫಲ ಅಂತ ನೋಡಿ, ದ್ವಾದಶ ರಾಶಿಗಳ ಫಲಾನುಫಲ: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು,
ಮಕರ, ಕುಂಭ ಮತ್ತು ಮೀನರಾಶಿಗಳು. ಯಾಕಂದರೆ ಯಾಕೆ ನಾವು ನಿತ್ಯವೂ ಕೂಡ ರಾಶಿ ಫಲಗಳ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಬ್ಬರಿಗೆ ಈಗ ಅವ್ರದ್ದು ಹುಟ್ಟಿರೋ ಸಮಯ ಮತ್ತು ಅವರು ಹುಟ್ಟಿರೋ ಒಂದು ದಿನಾಂಕದ ಮುಖಾಂತರವಾಗಿ ಜನ್ಮ ನಕ್ಷತ್ರಕ್ಕೆ ರಾಶಿಯನ್ನು ನೋಡಿ, ಒಂದೊಂದು ನಕ್ಷತ್ರಕ್ಕೂ ಕೂಡ ರಾಶಿಗಳಿರುವಂಥದ್ದು. ಈ ನಕ್ಷತ್ರಕ್ಕೆ ನೋಡಿ, ಜನ್ಮ ನಕ್ಷತ್ರ ನೋಡಿ ರಾಶಿಯನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ನಾಮ ನಕ್ಷತ್ರಕ್ಕೆ ಅಂದರೆ ಕೆಲವೊಬ್ಬರಿಗೆ ಜನ್ಮಾಂತರ ಅವ್ರಿಗೆ ಆ ಒಂದು ಸಮಯ ಗೊತ್ತಿರಲ್ಲ. ಅವ್ರೇನು ಮಾಡ್ಕೊಂಡಿರ್ತಾರೆ, ಏನು ಹೆಸರು ಇಟ್ಟಿರ್ತಾರಲ್ವ, ಹಿರಿಯರೆಲ್ಲ ಕೆಲವೊಂದು ಹೆಸರುಗಳು ಇಟ್ಟಿರ್ತಾರೆ. ಆ ಹೆಸರಿನ ಮೇಲೆ ಆ ನಕ್ಷತ್ರ ಯಾವುದು ಬರುತ್ತೆ ನೋಡ್ಕೊಂಡಿರ್ತಾರೆ. ಆ ನಕ್ಷತ್ರಕ್ಕೆ ಯಾವ ರಾಶಿ ಬರುತ್ತೆ ಅಂತ ಜನ್ಮ ರಾಶಿ, ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ. ಈ ರೀತಿಯೂ ಕೂಡ ರಾಶಿಯನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ನೋಡಿ, ಅವಶ್ಯಕವಾಗಿ ಈಗಿನ ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಒಂದು ಮದುವೆ ಆಗಬೇಕು ಅಂತಂದರೆ ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಬೇಕು ಅಂದರೂ ಕೂಡ ಕೆಲವರು ಅಲ್ಲಿ ಕೇಳ್ತಾ ಇರ್ತಾರೆ, ನಿಮ್ಮ ನಕ್ಷತ್ರ ಹೇಳಿ, ನಿಮ್ಮ ರಾಶಿ ಹೇಳಿ, ನಿಮ್ಮ ಗೋತ್ರ ಹೇಳಿ ಅಂತ. ಈ ರೀತಿಯೇ ಹಾಗಾಗಿನೇ ನಿತ್ಯವೂ ಕೂಡ ನಾವು ಈ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ಳುವಂಥದ್ದು. ಈ ದಿನ ಆ ರಾಶಿಗಳಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ, ಅವರೆಲ್ಲ ಏನೆಲ್ಲ ಮಾಡ್ಕೊಳ್ಬೇಕು ಪರಿಹಾರಗಳನ್ನು ಅಂತ ತಿಳಿಸುವಂಥದ್ದು. ಈ ದಿನ ಪ್ರಥಮ ರಾಶಿಗೆ ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡಿ, ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ, ಈ ದಿನ ಸ್ವಲ್ಪ ಹೆಚ್ಚಿನದಾಗಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಬರುವಂಥದ್ದು. ಯಾಕೆಂದರೆ ಕೆಲವೊಂದು ನಾವು ಕ್ಷೇತ್ರಗಳಲ್ಲಿ ನೋಡ್ತಾ ಇರ್ತೀವಿ, ಪದೇ ಪದೇ ವಿನಾಕಾರಣ ಕಿರಿಕಿರಿ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಕಾರಣಗಳಿಟ್ಕೊಂಡು ಕಿರಿಕಿರಿ ಮಾಡ್ತಾ ಇರ್ತಾರೆ. ಇದನ್ನು ಕೂಡ ಹೆಚ್ಚಿದಾಗಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗುವಂತಹ ಸಂಭವ ಕೂಡ ಇರುತ್ತೆ, ನೋಡ್ಕೊಳ್ಬೇಕು. ಇನ್ನು ಅಪರಿಚಿತರ ಬಗ್ಗೆ ಎಚ್ಚರ ವಹಿಸುವುದು ಕೂಡ ಸೂಕ್ತ ಅಂತ ಮೇಷರಾಶಿಯವರು ಹೆಚ್ಚಿನ ಜಾಗೃತರಾಗಿರಬೇಕಾಗುತ್ತೆ. ಈ ದಿನ ಅಪರಿಚಿತರ ವ್ಯಕ್ತಿಗಳ ಜೊತೆ ಮಾತಾಡಬೇಕಾಗಲಿ, ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ಬೇಕಾದ್ರೂ ಕೂಡ ಎಚ್ಚರಿಕೆ ವಹಿಸಿ ಜಾಗ್ರತೆಯಿಂದ ಇದನ್ನ ಮಾಡ್ಕೊಳ್ಬೇಕು. ಇನ್ನು ನೆಮ್ಮದಿ ಕೂಡ, ಕುಟುಂಬದಲ್ಲಿ ಕೂಡ ನೆಮ್ಮದಿ ಸಿಗುತ್ತೆ, ಮೂಡುವುದು ಅಂತ ಹೇಳುವಂಥ ನೋಡಿ, ಕುಟುಂಬ ರೀತಿಯ ತುಂಬ ಚೆನ್ನಾಗಿರ್ತೀರ, ಮನೆಯಲ್ಲಿ ತುಂಬ ಸಂತೋಷದ ವಾತಾವರಣನೂ, ಕುಟುಂಬದಲ್ಲಿ ಸೌಖ್ಯ ಕೂಡ ಇರುವಂಥದ್ದು. ಆದರೆ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರಾ, ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಕೂಡ ನೀವು ನಿಗಾ ವಹಿಸಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ, ಚಿಕ್ಕ ಕೆಲಸ ಅಲ್ವಾ, ಏನೋ ಒಂದು ಅದು ಏನಾಗಲ್ಲ ಅಂತ ಏನಾದ್ರು ನಿರ್ಲಕ್ಷ್ಯ ಮಾಡಿ ನೀವೇನಾದರೂ ಮುಂದೆ ಹೋದರೆ ಅದರಿಂದ ಅನಾನುಕೂಲಗಳಾಗಬಹುದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾವುದೇ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ನೀವು ಏನಾದರೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ವೃಷಭ ರಾಶಿಯವರು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇರುವಂಥದ್ದು. ನಿಮಗೂ ಕೂಡ ಸ್ವಲ್ಪ ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಏನೋ ತೊಂದರೆಗಳು, ತೊಡಕುಗಳು, ಆತಂಕಗಳು ಬರುವಂತಹ ಸಂಭವ ಇರುತ್ತೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭ ಕೂಡ ಕಂಡು ಬರುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಇರುತ್ತೆ, ರಿಯಲ್ ಎಸ್ಟೇಟಲ್ಲಿ ಏನಾದರೂ ಹೂಡಿಕೆ ಮಾಡಬೇಕಂತಂದರೆ, ಏನಾದರೂ ಒಂದು ಸೈಟ್ ತಗೊಳ್ಳುವಂಥದ್ದು ಅಥವಾ ಮಾರಾಟ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ಹೂಡಿಕೆ ಮಾಡಲಿಕ್ಕೂ ಕೂಡ ಪ್ರಶಸ್ತವಾದ ಸಮಯ, ಅನುಕೂಲ ಆಗುತ್ತೆ. ಯಾರೆಲ್ಲ ಮನಸ್ಸಲ್ಲಿ ತುಂಬ ದಿವಸ ಅಂದ್ಕೊಳ್ತಿರ್ತೀರಾ, ಏನೋ ಒಂದು ರಿಯಲ್ ಎಸ್ಟೇಟಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋಣ, ಅದಕ್ಕೆ ಕಾಲ ಕೂಡಿ ಬರ್ತಾ ಇರಲ್ಲ, ಈ ರೀತಿ ಎಲ್ಲ ತೊಂದರೆಗಳಾಗಿರುತ್ತಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ. ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ವ್ಯಾಪಾರ, ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ ಒಳ್ಳೆ ದಿನ ಅಂತ ಹೇಳ್ಬೋದು ನೋಡಿ. ಏನಾದರೆ ವ್ಯಾಪಾರಕ್ಕೇನೋ ಅಥವಾ ಯಾವುದೋ ಒಂದು ಸ್ವಂತ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಅದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಯಾವುದೊಂದು ಮಾರ್ಗ ಕೂಡ ಇದನ್ನು ನಿಮಗೆ ಗೋಚರ ಆಗುವಂಥದ್ದು. ಇನ್ನು ಕೋರ್ಟು ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುತ್ತದೆ ಅಂತ ಹೇಳ್ತಾ ಇದ್ರು ನೋಡಿ. ಯಾರೆಲ್ಲ ಈ ಮಿಥುನ ರಾಶಿಯವ್ರಿಗೂ ತುಂಬ ಒಳ್ಳೆ ದಿನ ಅಂತ ಕೂಡ ಇವತ್ತು ಹೇಳ್ಬೋದು. ಯಾಕಂದರೆ ಕೋರ್ಟು ಕಚೇರಿ ವಿಷಯಗಳೇ ಅದು ಸ್ವಲ್ಪ ತುಂಬ ತಡ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ, ಪದೇ ಪದೇ ಹೋಗಬೇಕು ಬರಬೇಕು, ಈ ರೀತಿ ಎಲ್ಲ ಇರುತ್ತೆ. ಅದರಲ್ಲಿ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತೆ, ಸುಸೂತ್ರವಾಗಿ ನೀವೇನು ಅಂದ್ಕೊಂಡಿರ್ತೀರಲ್ಲ ಆ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಕೂಡ ಮುಂದೋಗುವಂಥದ್ದು ಕೂಡ ಇರುತ್ತೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿರತೆ ಏರುಪೇರು ಆಗುವ ಸಂಭವ ಇರುವಂಥದ್ದು ನೋಡಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನು ಹೇಳ್ತಾ ಇದೆ, ಕೆಲವೊಂದು ಗೊಂದಲಗಳಿಂದ ಈ ಕೆಲಸ ಮಾಡಬೇಕು ಮಾಡಬಾರ್ದು, ಅಥವಾ ತುಂಬ ವಿಚಾರಗಳು ಈಗ ಜೊತೆಗಾರರಿಂದನೋ ಅಥವಾ ಕೆಲಸ ಕ್ಷೇತ್ರದಿಂದಲೋ ಏನೋ ಒಂದು ಮಾನಸಿಕವಾಗಿ ಗೊಂದಲಗಳಿರೋದ್ರಿಂದ ಏನಾಗುತ್ತೆ, ಇದನ್ನ ಸ್ವಲ್ಪ ಕೆಲಸ ಕಾರ್ಯಗಳು ಕೂಡ ಏರುಪೇರು ಆಗುವಂಥದ್ದು. ಮಾಡಬೇಕಾಗಿರೋ ಕೆಲಸ ನಿಮ್ಮ ಟೈಮ್ಗೆ, ನಿಮ್ಮ ಸಮಯಕ್ಕೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕೂಡ ಕಂಡು ಬರುತ್ತೆ ಅಂತ ಹೇಳ್ತಿದೆ. ಏನಾದರೂ ವ್ಯಾಪಾರಗಳು ಮಾಡ್ಕೊಳ್ಳೋರಿಗೆ ಅಥವಾ ಏನಾದರೂ ವ್ಯವಹಾರ ಮಾಡ್ಕೊಳ್ಳೋರು ಕೂಡ ಇದನ್ನು ಸ್ವಲ್ಪ ಚೇತರಿಕೆ ಕಾಣ್ತೀರಾ. ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಹೊಂದಿದ್ರೆ, ಕಷ್ಟ ಆಗ್ತಾ ಇದ್ರು ಕೂಡ ಇದನ್ನು ಸ್ವಲ್ಪ
ಅನುಕೂಲಗಳ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಎಲ್ಲ ಮತ್ತು ಅದ್ರ ಜೊತೆ ನೋಡಿ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಕೂಡ ಕಾರ್ಯಸಿದ್ಧಿ ಆಗುವಂಥದ್ದು. ಕಟಕ ರಾಶಿಯವರಿಗೆ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಅಂದರೆ ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ಈ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಏನಾದರೂ ವಿಚಾರಗಳಿತ್ತು, ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸ ಕಾರ್ಯ ಇತ್ತು ಅಂತಂದರೆ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳ್ತಿದ್ದೆ. ಅದರ ಕಡೆ ಗಮನವನ್ನು ಕೊಡಿ, ನಿಮಗೆ ದಿನ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಅನೇಕ ಕೆಲಸ ಕಾರ್ಯಗಳು ನೀವು ಏನಾಗುತ್ತೆ ಇವತ್ತು ಅನಿರೀಕ್ಷಿತವಾಗಿ ಅಂದರೆ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿ ಆ ಕೆಲಸ ಕಾರ್ಯಗಳು ಕೂಡ ಆಗೋಗುವಂತಹ ಸನ್ನಿವೇಶ ಎದುರಾಗುವಂಥದ್ದು. ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಇರುತ್ತೆ. ನೋಡಿ ಸಿಂಹರಾಶಿಯವರು ನೋಡ್ಕೊಳ್ಬೇಕು, ಈ ದಿನ ಮನೆಯಲ್ಲಿ ಮನಸ್ತಾಪ ಆಗುವಂಥದ್ದು ಕೂಡ ಗೋಚಾರ ಫಲದಲ್ಲಿರುತ್ತೆ. ಮನಸ್ತಾಪ ಆಗ್ಬೋದು ಅಥವಾ ಏನೋ ಕಷ್ಟ ಆಗ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗ್ಬೋದು, ಈ ರೀತಿಯಲ್ಲಿ ಇರುತ್ತೆ. ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ಸಿಂಹರಾಶಿಯವರು. ಆರ್ಥಿಕವಾಗಿ ಕೂಡ ಖರ್ಚು ಹೆಚ್ಚಾಗುವಂಥದ್ದು, ಕುಟುಂಬದಲ್ಲಿ ಹಣದ ವಿಚಾರವಾಗಿ ವಿನಾಕಾರಣ ಖರ್ಚು ಹೆಚ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ಸಿಂಹರಾಶಿಯವರು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಕೂಡ ಜಾಣತನದಿಂದ ಅದನ್ನು ನಿಭಾಯಿಸ್ಕೋಬೇಕಾಗುತ್ತೆ. ನೋಡಿ ಕನ್ಯಾ ರಾಶಿಯವರು ಯಾವುದೇ ಒತ್ತಡಗಳಿದ್ರೂ ಕೂಡ ಸ್ವಲ್ಪ ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ ಜಾಗೃತರಾಗಿರಬೇಕು, ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ಮಾಡಬೇಕು. ಕೆಲವೊಂದು ವಿಚಾರಗಳಲ್ಲಿ ತುಂಬ ಒತ್ತಡ ನಿಮ್ಮ ಮೇಲೆ ಬರ್ತಾ ಇರುತ್ತೆ, ಯಾಕಂದರೆ ತುಂಬ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇರ್ತೀರ. ಅಂಥವ್ರಿಗೆ ಕಷ್ಟದ ವಾತಾವರಣ ಸೃಷ್ಟಿಯಾಗುವಂಥದ್ದು, ಜಾಸ್ತಿ ನಿಮ್ಮ ಮೇಲೆ ಹೊರೆ ಹಾಕುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಆಗುತ್ತೆ. ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುವಂಥದ್ದು. ಕನ್ಯಾ ರಾಶಿಯವರು ನೋಡಿ, ಯಾವಾಗ ನೀವು ಜಾಣ್ಮೆಯಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ, ನಿಮಗೆ ಇನ್ನೂ ಒಂದು ಹೆಚ್ಚಿನದಾಗಿ ಗೋಚರ ಆಗುವಂಥದ್ದು, ಉತ್ತಮ ಮಾರ್ಗಗಳು ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ. ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ನಿಮಗೆ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರಿಗೆ ಇದನ್ನು ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಏನಾದರೂ ಹಣ ಕೊಟ್ಟು ಕಳ್ಕೊಂಡಿದ್ರೆ ಅಥವಾ ಹಣ ಏನಾದರೂ ಬಾಕಿ ಬರಬೇಕಾಗಿರೋ ಹಣ ಕೂಡ ಈ ದಿವಸ ನೀವು ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿರುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಉಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದಾದಂತಹ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದಿನ ಏನೆಲ್ಲ ಅನುಕೂಲಗಳಿದೆ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ದಿನ ಮನಸ್ಸಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಧಾನ ಆಗುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ, ಸ್ವಲ್ಪ ನೋಡಿ ಮಾನಸಿಕವಾಗಿ ಏನಾದರೂ ಕುಗ್ಗು ಹೋಗ್ತಾ ಇದ್ರೆ, ಯಾವುದೋ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡು ತುಂಬ ಕಷ್ಟಪಡ್ತಾ ಇದ್ರೆ, ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇದ್ರೆ, ನೋಡಿ ಈ ದಿವಸ ನಿಮಗೇನಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದು ಕೂಡ ಆಗುತ್ತೆ. ಅದರ ಜೊತೆ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ನಾವು ಐಷಾರಾಮಿ ವಸ್ತುಗಳ ಬಗ್ಗೆ ನಾವು ಮನವನ್ನು ಮಾಡ್ತೀವಿ ಅಥವಾ ಹಣದ ಏನದು ವೃತ ಹಣವನ್ನು ವ್ಯಯ ಮಾಡ್ತಾ ಇರ್ತೀವಿ, ಏನಾಗುತ್ತೆ ಮುಂದಿನ ದಿನಗಳು ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಏನಾದರೂ ಐಷಾರಾಮಿ ವಸ್ತುಗಳು ತಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಈ ದಿವಸ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದೆ. ಅದರಿಂದ ಮುಂದಿನ ದಿನಗಳು ಕಷ್ಟದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕಚೇರಿಗಳಲ್ಲಿ ವಿನಾಕಾರಣ ನಿಮಗೆ ಕಿರುಕುಳಗಳ ಎದುರಾಗುವಂಥದ್ದು ತುಲಾರಾಶಿ ನೋಡ್ಕೊಳ್ಬೇಕು. ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಕ್ಷೇತ್ರಗಳಲ್ಲಿ ಸ್ವಲ್ಪ ಏನೋ ಒಂದು ಎಡವಟ್ಟಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಯಾರೋ ಒಬ್ಬರು ಏನಾದರೂ ಮಾತಾಡುವಂಥದ್ದು, ಮನಸ್ಸಿಗೆ ನೋವಾಗುವಂಥ ಮಾತಾಡುವಂಥದ್ದು ಕೂಡ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀವು ಈ ದಿನವನ್ನು ಕಳಿಬೇಕಾಗುತ್ತೆ. ಅದರಲ್ಲಿ ಜಾಗ್ರತೆ ವಹಿಸಿ, ಯಾಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಕೋಪ ಎಲ್ಲ ಮಾಡ್ಕೊಂಡೋದ್ರಿಂದ ಅನಾನುಕೂಲಗಳಾಗುವಂಥದ್ದು. ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ತುಲಾರಾಶಿಯವರು ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ದೊಡ್ಡ ಯೋಜನೆಯೊಂದನ್ನು ರೂಪಿಸುವ ಅಸ್ತಿತ್ವಕ್ಕೆ ತರುವಂತಹ ಯೋಜನೆಗೆ ಚಾಲನೆ ಸಿಗುವುದು ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರು ತುಂಬ ವಿಶೇಷವಾಗಿರುವಂಥ ದಿನ. ಯಾವುದೋ ಒಂದು ದೊಡ್ಡ ಯೋಜನೆ ಮಾಡಿರ್ತೀರ, ತುಂಬ ಯೋಚನೆ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಬೇಕು
ಯಾವುದೋ ಒಂದು ತುಂಬ ದಿನದಿಂದ ಕನಸು ಕಟ್ಕೊಂಡ್ಬಿಟ್ಟಿರ್ತೀರಾ, ಈ ಕೆಲಸ ಆಗಲೇಬೇಕು ಅಂದ್ಕೊಳ್ತಾ ಇರ್ತೀರಾ ನೋಡಿ, ಆ ಎಲ್ಲ ಯೋಜನೆಗಳು ಕೂಡ ಚಾಲನೆ ಸಿಗುವಂಥದ್ದಾಗುತ್ತೆ. ದಿನ ಅನುಕೂಲ ಆಗುತ್ತೆ. ಅದ್ರ ಕಡೆ ಗಮನವನ್ನು ಕೊಡಬೇಕು. ಯಾಕಂದರೆ ಕೆಲವೊಂದು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನೀವು ಎಷ್ಟು ನೀವು ಕಷ್ಟಪಟ್ಟು ಕಠಿಣವಾದ ಪರಿಶ್ರಮವನ್ನು ಹಾಕ್ತೀರಾ, ನಿಮಗೆ ಅನುಕೂಲ ಆಗುತ್ತೆ. ಇದನ್ನ ಇನ್ನೂ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಯೋಜನೆಗಳು ಕೂಡ ನಿಮಗೆ ಸಫಲರಾಗ್ತೀರಾ, ಅನುಕೂಲ ಕೂಡ ಆಗುವಂಥದ್ದು, ಚಾಲನೆ ಕೂಡ ಸಿಗುವಂಥದ್ದು. ಹಾಗಾಗಿ ಸಾವಧಾನದಿಂದ ಕಾರ್ಯವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ನೋಡಿ ಯಾವಾಗ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಸಾವಧಾನವಾಗಿ ಶಾಂತಿಯಿಂದ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಯಶಸ್ಸು ಕೂಡ ಸಿಗುವಂಥದ್ದು ಇವತ್ತಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಬಹುದಿನಗಳ ಬಳಿಕ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಧನುರಾಶಿಯವರಿಗೂ ಕೂಡ ತುಂಬ ಒಳ್ಳೆಯ ವಿಶೇಷವಾದ ದಿನ ಅಂತ ಹೇಳ್ಬೋದು. ತುಂಬ ದಿವಸದಿಂದ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇರುತ್ತೆ, ಅಥವಾ ಅಭಿವೃದ್ಧಿ ಆಗ್ತಾ ಇರಲ್ಲ, ಏನು ಕೂಡ ನಿಮಗೆ ಧನಾಗಮನ ಆಗ್ತಾ ಇರಲ್ಲ, ಧನ ಲಾಭ ಕೂಡ ಆಗ್ತಾ ಇರಲ್ಲ, ಅಂಥವ್ರಿಗೆಲ್ಲರಿಗೂ ಕೂಡ ಈ ದಿನ ಧನಾಗಮನದ ನಿರೀಕ್ಷೆ ಮಾಡ್ಬೋದು. ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ ಧನುರಾಶಿಯವರು. ಇನ್ನು ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ನೋಡಿ ಯಾವಾಗ ನಮ್ಮ ವ್ಯಾಪಾರ ಉದ್ಯೋಗ ಉನ್ನತ ಮಟ್ಟಕ್ಕೆ ಹೋಗಬೇಕು, ವ್ಯಾಪಾರ ಚೆನ್ನಾಗಾಗಬೇಕು ಅಂತಂದರೆ ನಮ್ಮ ಮಾತಿನ ಮೇಲೆ ನಿಗಾ ಇರಬೇಕು ಅಂತ ಹೇಳುತ್ತೆ. ಸೂಕ್ಷ್ಮವಾಗಿ ಮಾತಾಡಿ, ಅನುಕೂಲಗಳು ಕೂಡ ಆಗುವಂಥದ್ದು ಧನುರಾಶಿಯವರಿಗೆ. ಇನ್ನು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಧನುರಾಶಿಯವರು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಯಾಕಂದರೆ ಆರೋಗ್ಯದ ವಿಚಾರ ಅಂತ ಬಂದಾಗ ನಾವು ಅಜಾಗರೂಕತೆಯಿಂದ ಏನಾದರೂ ಆರೋಗ್ಯ ಗಮನ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ, ಮುಂದಿನ ದಿನಗಳು ಅದರಿಂದ ಅದರಿಂದ ತುಂಬ ಕಷ್ಟಗಳನ್ನು ನೋಡಬೇಕಾಗುತ್ತೆ ಈ ದಿನ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳೀರಿ ಧನುರಾಶಿಯವರು. ಇನ್ನು ಮಕರ ರಾಶಿಯವ್ರಿಗೆ ನೋಡಿದಾಗ ಅನೇಕ ರೀತಿಯ ಧನಾಗಮನವಿದ್ದರೂ ಕೂಡ ಖರ್ಚುಗಳು ಕೂಡ ಅದೇ ರೀತಿಯಲ್ಲಿ ಅಧಿಕವಾಗಿರುತ್ತೆ ಎಂದು ಮಕರ ರಾಶಿಯವ್ರಿಗೆ ನೋಡಿ, ಧನಾಗಮನದ ಒಳ ಹರಿವು ಇದ್ದರೂ ಕೂಡ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಮಕರ ರಾಶಿಯವ್ರು. ನೋಡಿಕೊಂಡು ದಿನವು ಖರ್ಚು ಮಾಡಬೇಕು. ಹಣದ ವ್ಯಯ ಮಾಡಬೇಕಾದ್ರೆ, ಹಣ ವ್ಯರ್ಥ ಮಾಡಬೇಕಾದ್ರೆ, ಎಲ್ಲಾದರೂ ಹಣ ಹೂಡಿಕೆ ಮಾಡಬೇಕಾದ್ರೂ ಕೂಡ ಜಾಗೃತರಾಗಿ ದಿನ ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಇನ್ನು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯಿರಿ ಅಂತ ಹೇಳ್ತಾ ಇದ್ದೀವಿ. ಮಕರ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕು ಈ ದಿನ. ವೃತ್ತಿರಂಗದಲ್ಲಿ ಹೊಂದಾಣಿಕೆ ತುಂಬ ಅವಶ್ಯಕತೆ ಇರುವಂಥದ್ದು. ನಿಮ್ಮ ಯಾರು ಸ್ನೇಹಿತರಿರ್ತಾರೆ ಅಥವಾ ಸಹಪಾಠಿಗಳಿರ್ತಾರೆ, ಸಹೋದ್ಯೋಗಿಗಳಿರ್ತಾರೆ, ಅವರ ಜೊತೆ ಹೊಂದಾಣಿಕೆಯಿಂದ ಮಾತಾಡುವಾಗಲಿ, ಕೆಲಸ ಕಾರ್ಯ ಮಾಡುವಾಗಲಿ ಹೊಂದಾಣಿಕೆಯಿಂದ ಮಾಡ್ಕೊಳ್ಳಿ, ಅನುಕೂಲಗಳು ಕೂಡ ಆಗುವಂಥದ್ದು ಮಕರ ರಾಶಿಯವ್ರಿಗೆ. ಇಂದು ದೇಹಾರೋಗ್ಯದಲ್ಲಿ ಕೂಡ ಜಾಗ್ರತೆ ವಹಿಸಬೇಕು. ಇದು ಒಂದು ಸೂಕ್ಷ್ಮವಾಗಿರುವಂಥ ವಿಚಾರ. ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಿ, ನಿಮಗೆ ಮುಂದಿನ ದಿನಗಳು ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ತರುವುದು. ನೋಡಿ ಏನಾಗುತ್ತೆ, ದುಡ್ಡಿನ ವಿಚಾರವಾಗಿ ಸ್ವಲ್ಪ ಕಷ್ಟದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ಕುಂಭರಾಶಿಯವರಿಗೆ. ಹಣಕಾಸಿನ ವಿಚಾರವಾಗಿ ಯಾರ ಹತ್ರನೂ ಸಾಲ ತಗೊಂಡ್ಬಿಟ್ಟಿರ್ತೀರಾ, ಅವರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ಹಣ ಕೊಡಬೇಕು ಅಂತ ಇರುತ್ತೆ, ಅಥವಾ ಕೊಡಲಿಕ್ಕೆ ಏನೋ ಯಾವುದೋ ಒಂದು ಹಿತಶತ್ರುಗಳ ಕಾಟದಿಂದನೋ ಅಥವಾ ಯಾವುದೋ ಒಂದು ಇದರ ಸ್ವಲ್ಪ ಹಣದ ವಿಚಾರವಾಗಿ ಗೊಂದಲಕ್ಕೀಡಾಗುವಂತಹ ಸನ್ನಿವೇಶ ಎದುರಾಗಬಹುದು ಕುಂಭರಾಶಿಯವರಿಗೆ. ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುವ ಸಂಭವ ಇದೆ ಅಂತ ಹೇಳ್ತಾ ಇದೆ. ನೋಡಿ ಇದನ್ನ ಸ್ವಲ್ಪ ಜಾಗೃತರಾಗಿರಬೇಕು. ದಿಢೀರಾಗಿ ಯಾವುದೋ ಸಮಸ್ಯೆಗಳು ಎದುರಾಗುವಂಥದ್ದು, ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ ಸಮಸ್ಯೆಗಳು ಎದುರಾಗುವಂಥದ್ದು ಕೂಡ ಇರುತ್ತೆ, ನೋಡ್ಕೊಳ್ಬೇಕು ಕುಂಭರಾಶಿಯವರು. ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವಿರಿ ಅಂತೇಳಿ ನೋಡಿ. ಯಾವಾಗ ಪೂಜೆ ಪುನಸ್ಕಾರಗಳ ಮೊರೆ ಹೋಗ್ತೀರಾ ಆವಾಗ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಕೂಡ ಆಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತ ಹೇಳ್ತಾ ಇದೆ. ನೋಡಿ ಯಾರೆಲ್ಲ ಮೀನರಾಶಿಗಳು ಇರ್ತೀರ, ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಸುಮ್ಮನೆ ಮನಸ್ಸಿಗೆ ಯಾಕೆಂದರೆ ಕುಟುಂಬದ ಜೊತೆ ನೀವು ಕಳೀತಾನೆ ಇರಲ್ಲ. ಹಾಗಾಗಿ ಈ ದಿನ ಕುಟುಂಬದವರ ಜೊತೆ ಇರಿ, ಮನೋರಂಜನೆಗೋಸ್ಕರ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಈ ರೀತಿ ಏನಾದರೂ ಮಾಡ್ಕೊಳ್ಳಿ. ಯಾಕೆಂದರೆ ಮಾನಸಿಕವಾಗಿ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದು. ಇದರ ಜೊತೆ ಭೂಮಿ ವಾಹನ ಖರೀದಿ ಮುಂದಾಗುವಿರಿ ಅಂತ ಕೂಡ ಹೇಳುವಂಥದ್ದು. ಭೂಮಿ ತೊಗೊಳ್ಲಿಕ್ಕೇನೋ ವಾಹನ ಖರೀದಿ ಮಾಡಲಿಕ್ಕೂ ಕೂಡ ಒಳ್ಳೆಯ ದಿನಗಳು ಸಿಗುವಂಥದ್ದು. ತುಂಬ ದಿನದಿಂದ ಅಂದ್ಕೊಳ್ತಿರ್ತೀರ, ಯಾವುದೊಂದು ಗಾಡಿ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಎಲ್ಲೊಂದು ಸೈಟ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಮುಂದುವರಿರಿ. ವಿಶೇಷವಾಗಿ ಹಣಕಾಸು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಮೀನರಾಶಿಯವ್ರಿಗೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು ಇವತ್ತು. ನೋಡಿ ಯಾವಾಗ ಕುಟುಂಬದವರ ಜೊತೆನೂ ನೀವು ಇವತ್ತು ನೆಮ್ಮದಿಯಾಗಿರ್ಬೋದು, ಜೊತೆಯಲ್ಲಿ ಏನಾದರೂ ಮಾತುಕತೆ ಏನಾದರೂ ಹಣದ ವಿಚಾರವಾಗಿ ಅಥವಾ ಭೂಮಿ ವಾಹನದ ವಿಚಾರವಾಗಿ ಮಾತಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ನೋಡಿ ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ. ನೋಡಿ ಕುಟುಂಬದಲ್ಲಿ ಯಾವಾಗ ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕೂಡ ನೀವು ಇದನ್ನು ಪಡಿಬಹುದಾಗಿದೆ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಇಂದಿನ ದಿನದ ವಿಶೇಷತೆಯಲ್ಲಿ ಶನಿ ಗ್ರಹದ ಪೂಜೆಯ ಮಹತ್ವದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ ಶನೇಶ್ವರ ಸ್ವಾಮಿ, ನಾವು ಸಾಮಾನ್ಯವಾಗಿ ನವಗ್ರಹಗಳು ಅಂತ ಬಂದಾಗ ಈಗ ಶನೇಶ್ವರ ಸ್ವಾಮಿ ನಾವು ಇಂದಿನ ದಿನಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಗ್ರಹಗಳವರೆಗೂ ಕೂಡ ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ. ನೋಡಿ ಯಾವ ಗ್ರಹಗಳಿಗೂ ದೇವಸ್ಥಾನ ಇಲ್ಲ ಅಂತಂದರೆ ಕಲಿಯುಗದಲ್ಲಿ ತುಂಬ ಯಥೇಚ್ಛವಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಶನೇಶ್ವರನ ದೇವಸ್ಥಾನ.
ಯಾಕೆ ಶನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ, ಅಷ್ಟೊಂದು ಪ್ರಬಲ ಅಂತ ನೋಡೋದಾದರೆ ನೋಡಿ, ಒಂದು ಕಲಿಗಾಲ ಅಂತ, ಕಲಿಯುಗ ಅಂತ ನೋಡಿ. ನಾವು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ನೋಡ್ತಾ ಇರ್ತೀವಿ. ಈಗ ನಾವು ಕಲಿಯುಗದಲ್ಲಿ ಇರುವಂಥದ್ದು. ಈ ಕಲಿಯುಗದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ನೋಡಿ, ಶನಿಯನ್ನು ನಾವು ಕಬ್ಬಿಣಕ್ಕೆ ನೋಡ್ತೀವಿ, ಕಬ್ಬಿಣದ ಅಧಿದೇವತೆ ಶನಿ ಅಂತ ಹೇಳ್ತೀವಿ. ನೋಡಿ, ಹಿಂದೆಲ್ಲ ಸಾಮಾನ್ಯವಾಗಿ ನಾವು ಒಂದು ಮನೆ ಕಟ್ಕೋಬೇಕು ಅಂತಿದ್ರೆ ಈ ಕಬ್ಬಿಣನೆಲ್ಲ ಉಪಯೋಗಿಸ್ತಾ ಇರಲಿಲ್ಲ ಜಾಸ್ತಿ. ಯಾಕಂದರೆ ಆವಾಗೆಲ್ಲ ಆ ರೀತಿ ಈ ಮಣ್ಣುಗಳಲ್ಲಿ ಕಟ್ಟುವಂಥದ್ದು, ಕಲ್ಲುಗಳನ್ನು ನೋಡಿ ನಿರ್ಮಿತವಾಗುವಂಥದ್ದೆಲ್ಲ ಇರ್ತಿತ್ತು. ಆದರೆ ಇವಾಗೆಲ್ಲ ಏನಾಗಿದೆ, ಕಬ್ಬಿಣ ಇಲ್ಲದೆ ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಅಲ್ಲಿವರೆಗೂ ಕೂಡ ನಾವು ಬಂದುಬಿಟ್ಟಿದ್ದೀವಿ. ದಾರಿಲಿ ಹೋಗ್ತಿರೋದನ್ನ ತಗೊಂಬಂದು ಮನೇಲಿ ಇಟ್ಕೊಂಡಂಗೆ. ಆ ರೀತಿ ಏನಾದರೂ ನಮಗೆ ತೊಂದರೆಗಳಾಗ್ತಾ ಇತ್ತು, ಪದೇ ಪದೇ ಅಪಘಾತಗಳಾಗ್ತಾ ಇತ್ತು, ಆಕ್ಸಿಡೆಂಟ್ಗಳಾಗ್ತಾ ಇತ್ತು, ರೋಗಬಾಧೆ ಕಾಡ್ತಾ ಇತ್ತು ಅಂದರೆ ಏನು ಹೇಳ್ತಾರೆ, ಅಥವಾ ಹಣದ ವಿಚಾರವಾಗಿ ಯಾರೋ ಒಬ್ಬ ದುಡ್ಡು ಕಳ್ಕೊಂಬಿಟ್ಟ ಏನೋ ಆಗ್ತಾ ಇತ್ತು ಅಂದರೆ ಏನು ಹೇಳ್ತಾರೆ, ನಿನಗೆ ಶನಿ ಎಗಲೇರ್ಬಿಟ್ಟಿದ್ದಾನಪ್ಪ ಅಂತ ಹೇಳ್ತಾರಲ್ವ. ಅದೇ ರೀತಿಯೇ ಶನೇಶ್ವರ ಸ್ವಾಮಿ ತುಂಬ ವಿಶೇಷವಾಗಿರುವಂತಹ ಗ್ರಹ ಅಂತ ನೋಡಿ. ಇದರ ಜೊತೆ ಶಾಸ್ತ್ರದಲ್ಲಿ ಇನ್ನೇನು ಹೇಳುತ್ತೆ, ಎಲ್ಲ ಗ್ರಹಗಳಿಂದ ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಪ್ರಭಾವಶಾಲಿ ಆಗಿರುವಂಥದ್ದು, ಮತ್ತು ತುಂಬ ವಿಶೇಷ ಫಲಗಳನ್ನು ಕೊಡುವಂಥದ್ದು ಕೂಡ ಶನೇಶ್ವರ ಅಂತ. ಒಬ್ಬ ಮನುಷ್ಯ ಯಾವಾಗ ಅವನಿಗೆ ಅಹಂ ಹೆಚ್ಚಾಗುತ್ತೆ, ಅವನು ದೇವರನ್ನು, ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು ಯಾವಾಗ ಗೌರವಿಸ್ತಾ ಇರಲ್ಲ, ಅವನು ಜಾಸ್ತಿ ಏನಾದರೂ ಅಹಮ್ಮಿಂದ ಕೆಲಸ ಕಾರ್ಯಗಳಲ್ಲಿ ಅಥವಾ ಅಜಾಗರೂಕತೆ ಮಾಡೋದು, ವಿನಾಕಾರಣ ಅವನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡವಾಗಿ ಮಾಡುವಂಥದ್ದು, ಈ ರೀತಿ ಆಮೇಲೆ ಏನಾದರೂ ಬೆಳಗ್ಗೆ ಬೇಗ ಎದ್ದೇಳದೇ ಇರುವಂಥದ್ದು, ಈ ರೀತಿ ಯಾವಾಗ ಸೋಂಬೇರಿತನ ಮಾಡ್ತಾ ಇರ್ತಾರೆ, ಆ ಒಂದು ಸಮಯಗಳಲ್ಲಿ ಶನೇಶ್ವರ ಗ್ರಹ ನಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾನೆ ಅಂತ ಹೇಳುತ್ತೆ. ಒಬ್ಬ ಮನುಷ್ಯ ಯಾವಾಗ ಅವನ ಅಹಮ್ಮು ಇಳಿಸ್ಲಿಕ್ಕೆ ಶನೇಶ್ವರ ಬರುವಂಥದ್ದು ನೋಡಿ. ಏನಾಗುತ್ತೆ, ಶನೇಶ್ವರ ಈಗ 7.5 ಅಂತ ಹೇಳ್ತೀವಿ, 7.5 ವರ್ಷ 7.5 ಏನಾದ್ರು ಬಂತು ಅಂತಂದರೆ ಬರುವಾಗ ಆಗಲಿ ಅಥವಾ ಹೋಗುವಾಗ ಆಗಲಿ ಭಗವಂತ ಬುದ್ಧಿ ಕಲಿಸಿ ಹೋಗ್ತಾನೆ ಅಂತ ಹೇಳುತ್ತೆ. ಒಬ್ಬ ಮನುಷ್ಯನಲ್ಲಿ ಏನಾದರೂ ಈ ಹಣದಿಂದ ಏನಾದರೂ ಅವ್ರಿಗೆ ಅಹಂ ಬಂದಿರುವಂಥದ್ದು, ಅಥವಾ ಆಸ್ತಿಯಿಂದ ಅಹಂ ಬಂದಿರುವಂಥದ್ದು, ಅಥವಾ ಯಾವುದೋ ಒಂದು ವಿಚಾರ, ರಾಜಕೀಯದಲ್ಲಿ ಕೂಡ ಏನಾದರೂ ಅಹಂ ಬಂದು, ನಾವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇರೋರು ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಇರೋರಿಗೇನೆ ಏನಾದರೂ ಮಧ್ಯದಲ್ಲೇ ಅವರು ಆ ಒಂದು ಕೆಲಸ ಬಿಟ್ಟು ಹೋಗುವಂಥದ್ದು, ಆ ಥರ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಈ ಶನಿಗ್ರಹ ಏನಾದರೂ ದೃಷ್ಟಿ ಬಿಟ್ಟ ಅಂತಂದರೆ ಎಲ್ಲವೂ ಕೂಡ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಇದರ ಜೊತೆ ಶನೇಶ್ವರನನ್ನು ನಾವು ಯಾಕೆ ಪೂಜೆ ಮಾಡಬೇಕು ಅಂತ ತಿಳ್ಕೋಬೇಕು. ಏನಾದರೂ ಸಡೆಸಾತಿದ್ದು, ಅಪಘಾತಗಳಾಗ್ತಾ ಇದ್ದು, ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇತ್ತು ಅಂತಂದರೆ ಶನೇಶ್ವರನ ನಾವು ಪೂಜೆ ಮಾಡಬೇಕು. ನೋಡಿ, ಶನಿಗೆ ಹೇಳ್ತೀವಿ, ಶನಿ ಪಿತೃ ಯಾರು, ತಂದೆ ರವಿ. ರವಿಯನ್ನು ಕೊಂಡೆ ಸೂರ್ಯಗ್ರಹವನ್ನು ಕೂಡ ಬಿಟ್ಟಿರಂತೆ, ಮತ್ತು ತನ್ನ ಗುರುಗಳನ್ನು ಕೂಡ ಬಿಟ್ಟಿಲ್ಲ. ಆ ರೀತಿ ಕಾಡ್ತಾನಂತೆ ಶನೇಶ್ವರ ನಾವೇನಾದರೂ ತಪ್ಪು ಮಾಡಿದರೆ. ಆ ರೀತಿ ನಮ್ಮ ಎಲ್ಲ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನೆಲ್ಲವೂ ಕೂಡ ತಿದ್ದಿ ನಮಗೆ ಬುದ್ಧಿ ಹೇಳುವಂತಹ ಗ್ರಹ ಅಂತ ಇದ್ದರೆ ಶನೇಶ್ವರ ಗ್ರಹ. ಹಾಗಾಗಿನೇ ಆ ಒಂದು ಭಗವಂತನಲ್ಲಿ ನಾವು ಯಾವಾಗ ಒಂದು ಬೇಡಿಕೆ ಇಟ್ಟು ಪೂಜೆಗಳು ಮಾಡ್ಕೊಳ್ತೀವಿ, ಏಕೆಂದರೆ ಕೆಲವೊಂದು ನಾವು ಮಾನವರಲ್ವ, ನಮಗೆ ಒಂದು ಅವಕಾಶ ಕಲ್ಪಿತವಾಗಿ ಅವಕಾಶಕ್ಕೆ ಒಂದು ಏನಾದರೂ ತಪ್ಪುಗಳು ಮಾಡಿರ್ತೀವಿ. ಯಾವುದೋ ಒಂದು ವಿಚಾರವಾಗಿ ಯಾವುದೋ ಒಬ್ಬರು ಸ್ತ್ರೀಗೆ ಒಂದು ನಿಂದನೆ ಮಾಡಿರುವಂಥದ್ದಾಗಲಿ, ಅಥವಾ ಯಾರೋ ಒಬ್ಬರಿಗೆ ಏನೋ ಒಂದು ದಾನ ಧರ್ಮಗಳಲ್ಲಿ ತೊಂದರೆ ಮಾಡಿರುವಂಥದ್ದಾಗಲಿ, ಈ ರೀತಿ ಏನೋ ಒಂದು ಮಾತಿನಿಂದಾಗಲಿ ಏನೇ ನಾವು ಬೇರೆ ಒಬ್ಬ ಮನುಷ್ಯನಿಗೆ ನಾವು ತೊಂದರೆ ಉಂಟು ಮಾಡಿದರೆ ಅವೆಲ್ಲವಕ್ಕೂ ಪರಿಹಾರ ಮಾಡುವಂಥವನೇ ನಮ್ಮ ಶನೇಶ್ವರ ಸ್ವಾಮಿ. ಶನಿನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಶನಿಗೆ ನಾವೇನು ಹೇಳ್ತೀವಿ, ವಿಶೇಷವಾಗಿರುವಂಥದ್ದು ಕಪ್ಪು ಬಟ್ಟೆ ಅಂತ. ಅಂದರೆ ಕಪ್ಪು ತುಂಬ ಪ್ರಿಯವಾದುದು. ನಾವು ಹೇಳ್ತೀವಿ, ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರದಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಅಂತ. ಅಂದರೆ ನೀಲಾಂಜನ ನೀಲಾಂಜನ ಅಂದರೆ ಏನು, ನೀಲ ಅಂದರೆ ಏನು, ನಾವೇನು ಹೇಳ್ತೀವಿ, ನೀಲಾಂಜನ ಅಂದರೆ ಕಣ್ಣುಗಳನ್ನು ನಾವು ನೀಲ ಅಂತ ಹೇಳುವಂಥದ್ದು. ಅಂದರೆ ಅಂಜನ ನಾವು ಕಣ್ಣಿಗೆ ಕಾಡಿಗೆ ಇಡ್ತೀವಲ್ಲ, ಅಂಜನ ಇಡುವಂಥದ್ದು, ಅದು ಯಾವ ಬಣ್ಣ, ಕಪ್ಪಾಗಿರುತ್ತೆ. ಹಾಗಾಗಿನೇ ಶನಿಗೆ ತುಂಬ ಪ್ರಿಯವಾಗಿರುವಂಥದ್ದು ಕಪ್ಪು ಬಣ್ಣ. ಈ ಕಪ್ಪು ಬಣ್ಣವನ್ನು ನಾವು ದಾನ ಮಾಡಿದಾಗ ನಮ್ಮಲ್ಲಿರುವ ಯಾವುದೇ ರೀತಿಯ ನಾವು ಏನೇ ತಪ್ಪು ಮಾಡಿದ್ರು, ನಮಗೇನೇ ದೋಷಗಳಿದ್ರೂ ಕೂಡ ಅದನ್ನು ನಮಗೆ ನಿವಾರಣೆ ಮಾಡ್ತೇನೆ ಅಂತಲೂ ಕೂಡ ಹೇಳ್ಬೋದು. ಏನಾದರೂ ಅಪಘಾತಗಳಾಗ್ತಾ ಇದ್ದು, ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇತ್ತು, ವ್ಯಾಪಾರ ಉದ್ಯೋಗದಲ್ಲಿ ಧನಾಗಮನ ಆಗ್ತಾ ಇಲ್ಲ, ಅಥವಾ ಮನಸ್ಸು ಬರ್ತಾ ಇಲ್ಲ, ಬೆಳಗ್ಗೆ ಬೇಗ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ಸೋಂಬೇರಿತನ ಮಾಡ್ತಾ ಇದ್ದೀರಾ, ಈ ರೀತಿ ಏನಾದ್ರು ಇದ್ದಾಗ ಶನೇಶ್ವರ ಸ್ವಾಮಿ ಎಂಟ್ರಿ ಆಗಿದೆ ಅನ್ಕೋಬೇಕು ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ. ಹಾಗಾಗಿ ಶನೇಶ್ವರ ಒಂದು ಅಂದರೆ ಶನಿವಾರಗಳು ಈ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದಾಗಲಿ, ಅಥವಾ ಆಂಜನೇಯನ ನೋಡಿ, ಶನಿಗೆ ಅಧಿದೇವತೆ ಆಂಜನೇಯ ಅಂತ. ಆಂಜನೇಯ ಈ ರೀತಿ ಅದು ತುಂಬ ವಿಶೇಷವಾಗಿರುವಂತಹ ಕತೆ ಕೂಡ ಇದೆ. ಹಾಗಾಗಿ ಯಾವಾಗ ನಾವು ಆಂಜನೇಯನನ್ನು ಆರಾಧನೆ ಮಾಡ್ತೀವಿ, ಆಂಜನೇಯನನ್ನು ಒಂದು ವರ ಇರುವಂಥದ್ದು, ಯಾರೆಲ್ಲ ಆಂಜನೇಯನನ್ನು ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ, ಅವರಿಗೆ ಶನಿ ಕಾಡೋದಿಲ್ವಂತೆ. ಹಾಗಾಗಿ ಆಂಜನೇಯನನ್ನು ಕೂಡ ನೀವು ಪ್ರತಿ ಶನಿವಾರಗಳಂದು ಆಂಜನೇಯನ ದೇವಸ್ಥಾನಕ್ಕೆ ಆಗಲಿ ಅಥವಾ ಶನೇಶ್ವರ ದೇವಸ್ಥಾನಕ್ಕೆ ಆಗಲಿ ಹೋಗಿ ಒಂದು ಅರ್ಚನೆಯನ್ನು ಮಾಡಿ ಪೂಜಾರಿಗಳನ್ನು ಮಾಡ್ಕೊಳ್ಳಿ.
ಅನೇಕ ಫಲಗಳು ಸಿಗುತ್ತೆ. ಯಾವುದೇ ರೀತಿಯ ಶನಿ ಸಾಡೆ ಸಾತ್, ಈಗ ನೋಡಿ ಮಕರ ಕುಂಭ ಮೀನ ರಾಶಿಯವರಿಗೆ ಸಾಡೆ ಸಾತ್ ಕೂಡ ನಡೆಯುವಂಥದ್ದು. ಈ ರೀತಿ ಏನಾದರೂ ಸಾಡೆ ಸಾತ್ ಇದ್ದರೂ ಕೂಡ ಅವ್ರಿಗೆ ಅನುಕೂಲಗಳು ಕೂಡ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಬೋದು ಶನೇಶ್ವರ ಸ್ವಾಮಿಯಿಂದ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ, ಹಾಗೆ ಶನಿ ಗ್ರಹದ ಪೂಜೆಯ ಮಹತ್ವವನ್ನ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.